ಸ್ನೇಹಿತರೆ, ಭಾರತದ ತೆಕ್ಕೆಗೆ ಹೊಸ ಅಸ್ತ್ರವೊಂದು ಸೇರ್ಪಡೆಯಾಗಿದೆ. ಕೇವಲ ಅಮೆರಿಕ, ರಷ್ಯಾ, UK, ಚೀನಾ ಹಾಗೂ ಫ್ರಾನ್ಸ್ ಬಳಿ ಮಾತ್ರವೇ ಇದ್ದ ಈ ಅಸ್ತ್ರವನ್ನು ಈಗ ಭಾರತ ಯಶಸ್ವಿಯಾಗಿ ಪ್ರಯೋಗಿಸಿದೆ. ಈ ವರ್ಷದ ಮಾರ್ಚ್ 11ರಂದು DRDO ಅಂದರೆ ಇಂಡಿಯನ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನಡೆಸಿದ ಪ್ರಯೋಗ ಪರೀಕ್ಷೆಯಲ್ಲಿ ನಿಖರವಾಗಿ ತನ್ನ ಗುರಿ ಮುಟ್ಟಿದೆ. ಒಂದೇ ಬಾರಿಗೆ 4ರಿಂದ 6 ಡಿಫ್ರೆಂಟ್ ಟಾರ್ಗೆಟ್ಗಳನ್ನು ಹಿಟ್ ಮಾಡುವಂತಹ ದಿವ್ಯಾಸ್ತ್ರ ಇದು. ಬನ್ನಿ, MIRV ಟೆಕ್ನಾಲಜಿ ಬಳಸಿ ಮಾಡಿರುವ ಈ ಅಗ್ನಿ-5 ಮಿಸೈಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಗ್ನಿ-5 ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು 2021ರಲ್ಲಿ. ಇದಕ್ಕೂ ಮೊದಲು 2012ರಿಂದಲೇ ಅಗ್ನಿ ಸೀರೀಸ್ನ ಮಿಸೈಲ್ಗಳು ಭಾರತದಲ್ಲಿ ಇವೆಯಾದರೂ ಅಗ್ನಿ-5 ಬೇರೆಯದೇ ಟೆಕ್ನಾಲಜಿ ಹೊಂದಿರೋ ಮಿಸೈಲ್. ಹಾಗಾಗಿ ಅವೆಲ್ಲವಕ್ಕಿಂತಲೂ ವಿಭಿನ್ನ ಹಾಗೂ ಪವರ್ಫುಲ್. ನಾನು ಮೊದಲೇ ಹೇಳಿದಾಗೆ ಇದೊಂದು MIRV ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಮಿಸೈಲ್. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂದರೆ ಒಂದೇ ಮಿಸೈಲ್ನಲ್ಲಿ ಹಲವಾರು ಬೇರೆ ಬೇರೆ ಟಾರ್ಗೆಟ್ಗಳನ್ನು ಹಿಟ್ ಮಾಡಬಹುದು. ಮಾರ್ಚ್ 11ರಂದು ಒಡಿಶಾದ ಅಬ್ದುಲ್ ಕಲಾಂ ಐಲ್ಯಾಂಡ್ನಿಂದ ನಡೆಸಿದ ಪ್ರಯೋಗ ಯಶಸ್ವಿಯಾಗಿದೆ. ತಲುಪಬೇಕಾದ ಗುರಿಯನ್ನು ನಿಖರವಾಗಿ ತಲುಪಿದೆ ಎಂದು DRDO ಸ್ಪಷ್ಟನೆ ನೀಡಿದೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹಾಗೂ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ DRDO ಸೈಂಟಿಸ್ಟ್ನ ಶ್ಲಾಘಿಸಿದ್ದಾರೆ. ಇದರೊಂದಿಗೆ MIRV ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿರೋ ಕೆಲವು ದೇಶಗಳೊಂದಿಗೆ ನಮ್ಮ ಭಾರತವೂ ಕೂಡ ಸೇರಿಕೊಂಡಿದೆ. ಸ್ನೇಹಿತರೆ, ಅಗ್ನಿ-5 ಮಿಸೈಲ್ 5000 ಕಿಲೋಮೀಟರ್ನಷ್ಟು ರೇಂಜ್ ಹೊಂದಿದೆ ಹಾಗೂ 4ರಿಂದ 6 ಸಿಡಿಮದ್ದುಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಫಿಷಿಯಲ್ ಆಗಿ ಹೇಳ್ತಿದ್ದಾರೆ. ಆದರೆ ಕೆಲವು ಮೂಲಗಳ ಪ್ರಕಾರ ಇದು 8000 ಕಿಲೋಮೀಟರ್ನಷ್ಟು ರೇಂಜ್ ಹೊಂದಿದೆ ಹಾಗೂ 10ರಿಂದ 12 ಸಿಡಿಮದ್ದುಗಳನ್ನು ಒಂದೇ ಸಲಕ್ಕೆ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗ್ತಿದೆ. ಈ ಮಾಹಿತಿ ನಿಜವಾದರೆ ಇದು ICBM ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಎಂದು ಗುರುತಿಸಲ್ಪಡುತ್ತದೆ. ಇದರರ್ಥ 5500 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರ ಕ್ರಮಿಸಬಲ್ಲ MIRVಗಳು ಅಂತ. ಇದು ವರ್ಕ್ ಮಾಡೋ ರೀತಿಯೇ ವಿಭಿನ್ನ. ಸ್ನೇಹಿತರೆ, ಅಗ್ನಿ-5 ಮಿಸೈಲ್ ನಿರ್ದಿಷ್ಟ ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ನಾವು ಸೆಟ್ ಮಾಡಿದ ಬೇರೆ ಬೇರೆ ಟಾರ್ಗೆಟ್ಗಳಿಗೆ ಒಂದೊಂದೇ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಹೋಗಿ ಟಾರ್ಗೆಟ್ನ ಹಿಟ್ ಮಾಡ್ತವೆ. ಸಪರೇಷನ್ ಆಗೋ ಜಾಗದಿಂದ ಬೇರೆ ಬೇರೆ ದಿಕ್ಕಿಗೆ ಸುಮಾರು 200ರಿಂದ 500 ಕಿಲೋಮೀಟರ್ ತನಕ ಪ್ರತಿಯೊಂದು ವಾರ್ ಹೆಡ್ಸ್ ಕೂಡ ಚಲಿಸುವ ಸಾಮರ್ಥ್ಯ ಹೊಂದಿವೆ. ಇದು ಖಂಡಿತವಾಗಿಯೂ ವಿಶ್ವಮಟ್ಟದಲ್ಲಿ ಭಾರತದ ಸಾಮರ್ಥ್ಯವನ್ನು ಎತ್ತರಕ್ಕೆ ಕೊಂಡೊಯ್ಯುವುದರಲ್ಲಿ ಅನುಮಾನವಿಲ್ಲ. MIRVಗಳ ಇನ್ನೊಂದು ಉಪಯೋಗ ಅಂದರೆ, ಊಹಿಸಿಕೊಳ್ಳಿ, ಭಾರತವೇನಾದರೂ ಶತ್ರು ದೇಶಗಳ ಮೇಲೆ ಇದನ್ನು ಲಾಂಚ್ ಮಾಡಿದೆ ಎಂದಿಟ್ಟುಕೊಳ್ಳೋಣ. ಇದರಲ್ಲಿ ಡಿಕಾಯ್ಸ್ನ ಯೂಸ್ ಮಾಡ್ಕೊಳ್ತಾರೆ. ನಾವು ಹಿಟ್ ಮಾಡಬೇಕಾಗಿರೋ ಟಾರ್ಗೆಟ್ಗೆ ಮಾತ್ರವೇ ನಿಜವಾದ ವಾರ್ ಹೆಡ್ಸ್ ಯೂಸ್ ಮಾಡಿ ಉಳಿದ ವಾರ್ ಹೆಡ್ಸ್ಗಳನ್ನು ಡಮ್ಮಿ ಮಾಡಿರ್ತಾರೆ. ಆಗ ಶತ್ರು ದೇಶದ ಡಿಫೆನ್ಸ್ ಸಿಸ್ಟಮ್ಗೆ ಇದರಲ್ಲಿ ನಿಜವಾದ ವಾರ್ ಹೆಡ್ ಯಾವುದು, ಡಮ್ಮಿ ಯಾವುದು ಅಂತ ಕಂಡುಹಿಡಿಯೋಕೆ ತುಂಬ ಸಮಯ ಬೇಕು. ಅಥವಾ ಅವೆಲ್ಲವನ್ನೂ ಡಿಟೆಕ್ಟ್ ಮಾಡಿ ನಾಶ ಮಾಡೋ ಸಾಮರ್ಥ್ಯ ಎದುರಾಳಿಗಳ ಡಿಫೆನ್ಸ್ಗೆ ಇರಬೇಕು. ನಮ್ಮ ಅಕ್ಕಪಕ್ಕದ ದೇಶಗಳಿಗೆ ಅದು ಸಾಧ್ಯವಿಲ್ಲದ ಮಾತು. ಅಷ್ಟೇ ಏಕೆ, ಅಮೆರಿಕಾದಂತಹ ದೇಶಕ್ಕೆ ಕೂಡ ಇದು ಅಷ್ಟು ಸುಲಭವಲ್ಲ. ಶತ್ರು ದೇಶದ ಡಿಫೆನ್ಸ್ ಸಿಸ್ಟಮ್ ಗೊಂದಲಗೊಳಿಸೋಕೆ ಇದೊಂದು ಅತ್ಯುತ್ತಮ ಉಪಾಯ. ಅವರು ನಿಜವಾದ ವಾರ್ ಹೆಡ್ ಯಾವುದು, ಡಮ್ಮಿ ಯಾವುದು ಅಥವಾ ಎಲ್ಲವೂ ನಿಜಾನಾ ಅಂತ ಯೋಚಿಸೋದ್ರೊಳಗೆ ನಾವು ನಮ್ಮ ಟಾರ್ಗೆಟ್ ಹಿಟ್ ಮಾಡಿ ಮುಗ್ದಿರುತ್ತೆ. 2012ರಿಂದ ಅಗ್ನಿ-5 ಕ್ಷಿಪಣಿ ಬಹಳಷ್ಟು ಪ್ರಯೋಗಕ್ಕೆ ಒಳಪಟ್ಟಿದೆ. 2022ರ ಡಿಸೆಂಬರ್ನಲ್ಲಿ ಇಂಡಿಯನ್ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ರಾತ್ರಿಯ ಸಮಯದಲ್ಲಿ ಅಗ್ನಿ-5ನ ಮೊದಲ ಪರೀಕ್ಷೆ ನಡೆಸಿತು. ಅದಾದ ನಂತರ ಈ ಮಿಸೈಲ್ನ ತೂಕವನ್ನು ಕಡಿಮೆ ಮಾಡಿದರೆ 7000 ಕಿಲೋಮೀಟರ್ ರೇಂಜ್ ತಲುಪಬಹುದು ಎಂದು ಅರಿತ DRDO ಸೈಂಟಿಸ್ಟ್ಗಳು ಇದರ ತೂಕವನ್ನು ಅಂದಾಜು 20% ಇಳಿಸಿದ್ದಾರೆ. ಸ್ಟೀಲ್ನ ಬದಲಾಗಿ ಕಾಂಪೋಸಿಟ್ ಮೆಟೀರಿಯಲ್ಸ್ ಬಳಕೆ ಮಾಡಿದ್ದಾರೆ ಹಾಗೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಇದರ ಕ್ಷಮತೆಗೆ ಧಕ್ಕೆ ಬರದಂತೆ
ತೂಕವನ್ನು ಕಡಿಮೆ ಮಾಡುವಲ್ಲಿ ಶ್ರಮಪಟ್ಟಿದ್ದಾರೆ. ಭಾರತ ಸರ್ಕಾರದ ಆಸೆಯಂತೆ ಇದನ್ನು ನಿರ್ಮಿಸಿದ್ದಾರೆ. 7,000ಕ್ಕಿಂತ ಅಧಿಕ ಕಿಲೋಮೀಟರ್ ರೇಂಜನ್ನು ಒದಗಿಸಿದ್ದಾರೆ. ಭಾರತದ ಈ ಪ್ರಯೋಗವು ಚೀನಾದ DF-5 ICBM ಹಾಗೂ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಅಬಾಬಿಲ್ ಮೀಡಿಯಂ ರೇಂಜ್ ಮಿಸೈಲ್ಗಳಿಗೆ ಸವಾಲಿನಂತಿದೆ. ಸ್ನೇಹಿತರೆ, ಅಗ್ನಿ-5 ಅಥವಾ ಮಿಷನ್ ದಿವ್ಯಾಸ್ತ್ರದ ಮುಂದಾಳತ್ವ ವಹಿಸಿದ್ದು ಭಾರತದ ಹೆಮ್ಮೆಯ ವಿಜ್ಞಾನಿ ಶೀನಾ ರಾಣಿಯವರು. 57ರ ಹರೆಯದ ಇವರನ್ನು DRDOದಲ್ಲಿ ಎಲ್ಲರೂ ದಿವ್ಯಪುತ್ರಿ ಅಂತಾನೆ ಗುರುತಿಸುತ್ತಾರೆ. ಅಗ್ನಿ ಸೀರೀಸ್ನ ಮಿಸೈಲ್ಗಳ ಡೆವಲಪ್ಮೆಂಟ್ಗೆ 1999ರಿಂದ ಕೆಲಸ ಮಾಡ್ತಿದ್ದಾರೆ. ಈ ಯಶಸ್ಸು ಅವರ 25ನೇ ವರ್ಷದ ಕೆರಿಯರ್ ಕಂಪ್ಲೀಷನ್ಗೆ ಸಿಕ್ಕ ಕಿರೀಟ ಅಂತಾನೆ ಎಲ್ಲರೂ ಹೇಳ್ತಿದ್ದಾರೆ. ಅಗ್ನಿ ಕ್ಷಿಪಣಿಗಳ ನಿರ್ಮಾಣದಲ್ಲಿ ದಂತಕತೆ ಅಂತಾನೆ ಹೇಳಬಹುದಾದ ಅಗ್ನಿಪುತ್ರಿ ಎಂದು ಬಿರುದು ತಗೊಂಡಿರೋ ಭಾರತದ ಮತ್ತೊಬ್ಬರು ಮಹಿಳಾ ವಿಜ್ಞಾನಿ ಟೆಸ್ಸಿ ಥಾಮಸ್ ಅವರ ದಾರಿಯಲ್ಲೇ ನಡೆದು ಈಗ ದಿವ್ಯಪುತ್ರಿ ಎಂದು ಬಿರುದನ್ನು ಗಳಿಸಿದ್ದಾರೆ ಶೀನಾ ರಾಣಿ. ತಿರುವನಂತಪುರಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರೋ ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಕೂಡ ಪರಿಣಿತಿ ಹೊಂದಿದ್ದಾರೆ. 8 ವರ್ಷಗಳ ಕಾಲ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ನಲ್ಲಿ ಕೆಲಸ ಮಾಡಿದ್ದಾರೆ. 1998ರಲ್ಲಿ ನಡೆದ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ನ ನಂತರ 1999ರಲ್ಲಿ DRDOಗೆ ಜಾಯ್ನ್ ಆದ ಇವರು ಅಲ್ಲಿಂದ ಇಲ್ಲಿಯ ತನಕ ತಮ್ಮನ್ನು ತಾವು ಅಗ್ನಿ ಸೀರೀಸ್ ಮಿಸೈಲ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಿಸೈಲ್ ಮ್ಯಾನ್, DRDOದ ಫಾರ್ಮರ್ ಪ್ರೆಸಿಡೆಂಟ್ ಹಾಗೂ ದೇಶದ 11ನೇ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ಸ್ಫೂರ್ತಿ ಪಡೆದ ಇವರು ಅವರ ದಾರಿಯಲ್ಲೇ ನಡೆದಿದ್ದಾರೆ. ಅಬ್ದುಲ್ ಕಲಾಂ ಅವರು ಕೂಡ ಮೊದಲು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ನಲ್ಲಿ ಕೆಲಸ ಮಾಡಿ ನಂತರ DRDOಗೆ ಬಂದವರು. ಹಾಗೆಯೇ ಇವರ ಕೆರಿಯರ್ನಲ್ಲಿ ಕೂಡ ಅದೇ ಸಾಮ್ಯತೆ ನಾವು ಕಾಣಬಹುದು. ಈಕೆಯ ಪತಿ PSRS ಶಾಸ್ತ್ರಿ ಅವರು ಕೂಡ DRDOನಲ್ಲಿ ಕೆಲಸ ಮಾಡಿದಂತಹವರೇ ಹಾಗೂ 2019ರಲ್ಲಿ ಇಸ್ರೋದಿಂದ ಲಾಂಚ್ ಆದಂತಹ ಕೌಟಿಲ್ಯ ಸ್ಯಾಟಲೈಟ್ನ ಇನ್ಚಾರ್ಜ್ ಆಗಿದ್ದವರು ಇದೇ ಶಾಸ್ತ್ರಿಗಳು. ಏನೇ ಆದರೂ ಅಮೆರಿಕ, ರಷ್ಯಾ, ಚೀನಾ, UK ಹಾಗೂ ಫ್ರಾನ್ಸ್ಗಳ ಬಳಿ ಮಾತ್ರವೇ ಇರುವ ಈ ಟೆಕ್ನಾಲಜಿ ಇನ್ಮುಂದೆ ನಮ್ಮ ಬಳಿಯೂ ಇದೆ ಎಂದು ಹೇಳಿಕೊಳ್ಳೋದೇ ನಮಗೊಂದು ಹೆಮ್ಮೆಯ ವಿಷಯ. ಇದು ಇಷ್ಟಕ್ಕೆ ನಿಲ್ತಾ ಇಲ್ಲ ಸ್ನೇಹಿತರೆ. ಅಮೆರಿಕ, ಚೀನಾಗಳು ಆಲ್ರೆಡಿ ಒಂದೇ ಸಲಕ್ಕೆ ಕನಿಷ್ಠ ಪಕ್ಷ 10 ವಾರ್ಹೆಡ್ಸ್ಗಳನ್ನು ಹೊತ್ತೊಯ್ಯುವಷ್ಟು ಮುಂದಿದ್ದಾರೆ. ನಮ್ಮಲ್ಲೂ ಇನ್ನು ಮುಂದೆ ಇದು ಸಾಧ್ಯ ಹಾಗೂ ಇನ್ನಷ್ಟು ಹೊಸ ಪ್ರಯೋಗಗಳು, ಅಪ್ಡೇಟ್ಸ್ಗಳು ನಡೀತಾನೇ ಇದೆ ನಮ್ಮ ಹೆಮ್ಮೆಯ DRDOದಲ್ಲಿ.